नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। अघोरेभ्यो तघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्। वामदेवाय नमो देवताभ्यो नमो नमः। ओम अघोरेभ्यो तघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः त्र्यंबकं यजामहे सुगंधिं वृक्षवर्धनम् उर्वारुकं मृत्योर्मुक्षीयमामृतात्। त्र्यंबकेश्वराय नमः, अगस्तीश्वराय नमः, विश्वेश्वराय नमः, महेश्वराय नमः, सांब सदाशिवाय नमः, श्रीमद्नंजुंडेश्वराय नमः, अरुणाचलेश्वराय नमः, विश्वेश्वराय नमः, महेश्वराय नमः, त्र्यंबकेश्वराय नमः। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ। ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಬೇಕು, ಬೇಕು ಬೇಡಗಳನ್ನ ತಿಳ್ಕೊಳ್ಬೇಕು. ಯಾವುದೊಂದು ಸರಿ ತಪ್ಪುಗಳನ್ನ ಸರಿಯಾಗಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳನ್ನು ಮಾಡುವಾಗ ಕೊಟ್ಟು ತೆಗೆದುಕೊಳ್ತಕ್ಕಂಥ ಕಾಲ, ಅಥವಾ ಕೆಲವಷ್ಟು ವಿಚಾರಗಳು ಕಣ್ಣೆದುರು ಕಂಡ್ರು ಕಣ್ಣಿಗೆ ಕಾಣದಂತ ರೀತಿ ತಲೆಬಗ್ಸಿ ನಿಲ್ಲಬೇಕಾದಂತ ಪರಿಸ್ಥಿತಿಗಳು ನಿಮ್ಮದಾಗ್ತಾ ಇರುತ್ತೆ. ಕೆಲವು ಪರಿಸರದಲ್ಲಾಗುವಂತಹ ಅನ್ಯಾಯಗಳಾಗಿರ್ಲಿ, ಅಥವಾ ಅಸಮಾಧಾನ ಆಗಿರ್ಲಿ, ಅಥವಾ ಯಾವುದೋ ಒಂದು ಬೇಡವಾದಂತ ಬೇಕಾಗುವಂತ ವಿಚಾರಗಳು ಬೇಡ ಅಂತ ದೂರ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಅಲ್ಲಿ ನಿಮ್ಮ ಉಳಿವಿಕೆಗಾಗಿ, ನಿಮ್ಮ ಒಂದು ಮನಸ್ಥಿತಿಗೋಸ್ಕರ, ಅಥವಾ ತಮ್ಮ ಒಂದಷ್ಟು ಆಸೆ ಆಕಾಂಕ್ಷೆಗಳ ಸಿದ್ಧಿಗೋಸ್ಕರ ಕೆಲವು ಯಾವುದರ ಪರವೂ ನೀವು ಮಾತಾಡ್ಲಿಕ್ಕೆ ಆಗದಿರ ಇರ್ತಕ್ಕಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ಕುಟುಂಬದಲ್ಲಿರ್ತಕ್ಕಂಥವ್ರು ದಾಂಪತ್ಯದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ವಿರಸವನ್ನ, ಒಂದಷ್ಟು ಗಲಾಟೆ ಕದನವನ್ನ ಕಾಣ್ತೀರಿ. ಉದ್ಯೋಗಸ್ಥರು ಉದ್ಯೋಗಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳ ಮಧ್ಯದಲ್ಲಿ ಸಣ್ಣ ಪಟ್ಟ ವಿಚಾರಕ್ಕೂ ಅಲ್ಲಿ ಕಿರಿಕಿರಿ ನೋಡ್ತೀರಿ. ಹಾಗೆ ಏನೇ ಒಂದಷ್ಟು ಬ್ಯಾಂಕ್ ವ್ಯವಹಾರ ಮತ್ತು ಆಫೀಸು ಕಚೇರಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೂ ಸಹಿತ ಸಮಸ್ಯೆಗಳನ್ನು ಹೊರಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಬಹಳ ಜೋಪಾನ ಬೇಕಾಗುತ್ತೆ. ನೀವು ಮಾಡುವಂತ ಅಥವಾ ನೀವು ಹಾಕುವಂತ ಪ್ರತಿ ಹೆಜ್ಜೆಯು ಹೆಚ್ಚಿನ ಯಶಸ್ಸಿನಾಗಿ ಸಿದ್ಧಿ ಆಗಬೇಕಾದ್ರೆ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು, ತಾಳ್ಮೆಯಿಂದ ಸಮಾಧಾನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಅರಿಶಿಣ ಕೊಂಬಿನಿಂದ ತೆಗೆದಂತ ಗಂಧ, ನೋಡಿ ಇಲ್ಲಿ ಶ್ರೀಗಂಧ ಅಲ್ಲ, ಅರಿಶಿಣದ ಕೊಂಬಿನಿಂದ ತೆಗೆದಂಥದ್ದು. ಅರಿಶಿಣ ಕೊಂಬಂತಿರುತ್ತಲ್ಲ, ಅದರಲ್ಲೇ ಗಂಧ ತೆಗಿಬೇಕು. ಆ ಅರಿಶಿಣದ ಕೊಂಬಿನ ಗಂಧವನ್ನ ತೆಗೆದು ನಿಮ್ಮ ಮನೆಯ ಪ್ರಧಾನ ದ್ವಾರಕ್ಕೆ ಒಂದಷ್ಟು ಗಂಧವನ್ನ ಹಚ್ಚಿ ಉಳಿದಂತಹ ಗಂಧವನ್ನ ಒಂದಿಷ್ಟು ಹಣೆಗೆ ಹಚ್ಕೊಂಡ್ರೆ ವಾಸ್ತುನೂ ಶಾಂತಿಯಾಗಿರುತ್ತೆ, ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ನಿಲುವನ್ನ ಅಥವಾ ದ್ವಂದ್ವ ಆಲೋಚನೆಗಳನ್ನ ದೂರ ಮಾಡ್ಕೊಳ್ಬೇಕು. ಕೆಲವಷ್ಟು ವಿಧಿವಿಧಾನಗಳನ್ನ, ಕೆಲವಷ್ಟು ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಕೆಲವಷ್ಟು ನಿಂದನೆಗೊಳಗಾಗುವಂತ ಪರಿಸ್ಥಿತಿ ಏನ್ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವಿದೆ, ಆದ್ರೆ ಆ ಕೆಲಸ ಕಾರ್ಯಗಳು ಸಿದ್ಧಿ ಆಗುವುದು ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಸಾಧ್ಯವಾದ್ರೆ ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂತಹ ಒಂದು ಬೇವಿನ ವೃಕ್ಷಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ, ಬೇವಿನ ವೃಕ್ಷ ಸಾನ್ನಿಧ್ಯದಲ್ಲಿ 3 ಪ್ರದಕ್ಷಿಣೆ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಗವಂತನ ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದನ್ನು ಸಾಧನೆ ಮಾಡ್ಕೊಳ್ತೀರಿ. ಹಾಗೆ ಏನೇ ಕೆಲಸ ಮಾಡಬೇಕಾದ್ರೂ ಹಿರಿಯರ ಮಾತನ್ನ ಸ್ವಲ್ಪ ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದು ಬೇಕು ಯಾವುದು ಬೇಡ, ಬೇಕು ಬೇಡಗಳನ್ನ ಸರಿಯಾದಂತ ಕ್ರಮದಲ್ಲಿ ಅನುಸರಿಸಿದ್ರೆ ಅದರ ಫಲಾಫಲಗಳಂತೂ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಂದಷ್ಟು ಒತ್ತಡಗಳು, ಒಂದಷ್ಟು ಮಾನಸಿಕವಾದಂತಹ ಹಿಂಸೆ ಇರತಕ್ಕಂಥದ್ದು, ಅಥವಾ ಯಾವುದೋ ಒಂದು ವಿಚಾರ ತಲೆ ತುಂಬಿಕೊಂಡು ಅದರಿಂದ ಹೊರಗಡೆ ಬರ್ಲಿಕ್ಕೆ ಆಗದಿರೋ ಒದ್ದಾಡ್ತಾ ಇರತಕ್ಕಂಥ ಪರಿಸ್ಥಿತಿ ಇದೆ. ಆದ್ರೆ ಇದೆಲ್ಲದರ ಮಧ್ಯದಲ್ಲಿ ನೀವು ನಂಬಿರ್ತಕ್ಕಂಥ ದೈವದ ಕೃಪೆ ಇದೆ, ಜೊತೆಗೆ ಮಾರ್ಗದರ್ಶಕರಿದ್ದಾರೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನ ಕೂಡಿಸ್ಕೊಂಡು ಮಾತಾಡಿಸಿ, ಹಿರಿಯರನ್ನ ಜೊತೆಯಲ್ಲಿ ಕೂಡಿಸ್ಕೊಂಡು ಅವರ ಅನುಭವದ ಮಾತನ್ನ ಆಲಿಸಿ ಅದರಂತೆ ನಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇರ್ಲಿ, ಇದೆಲ್ಲ ಒಂದು ಕಡೆ ಆದ್ರೆ ಒಂದಷ್ಟು ದೃಷ್ಟಿದೋಷ ಇರೋದ್ರಿಂದ ಬಹಳ ಸಮಸ್ಯೆಗೀಡಾಗ್ತೀರಿ. ಸಾಧ್ಯವಾದ್ರೆ ಒಂದು ಚಿಟಿಕೆ ಉಪ್ಪು ಅಥವಾ ಒಂದು ನಿಂಬೆಹಣ್ಣು, ಒಂದು ಚಿಟಿಕೆ ಉಪ್ಪಾದ್ರೂ ಸರಿ, ಒಂದು ನಿಂಬೆಹಣ್ಣಾದ್ರೂ ಸರಿ, ತಪ್ಪದೇರಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಒಂದು ಚಿಟಿಕೆ ಉಪ್ಪು ಅಥವಾ ನಿಂಬೆಹಣ್ಣನ್ನ ತಗೊಂಡು 3 ಬಾರಿ ದೃಷ್ಟಿ ತೆಗೆದುಕೊಂಡು ನಿಂಬೆಹಣ್ಣನ್ನು 2 ಭಾಗ ಮಾಡಿ, ಉಪ್ಪನ್ನು 2 ಭಾಗ ಮಾಡಿ 2 ದಿಕ್ಕಲ್ಲಿ ಹಾಕ್ಬಿಟ್ಟು ಈ ಪ್ರಕಾರ ಮಾಡಿಕೊಂಡ್ರೆ ಸ್ವಲ್ಪ ಶಾಂತಿ ಸಮಾಧಾನ ಆಗುತ್ತೆ. ಸಾಧ್ಯವಾದಷ್ಟು ಯಾರಿಗೂ ಏರು ಧ್ವನಿಯಲ್ಲಿ ಮಾತಾಡ್ದಿರಾ ತಾಳ್ಮೆಯಿಂದ ಸಮಾಧಾನವಾಗಿದ್ರೆ ಗಳನ್ನ ನೆಮ್ಮದಿಯುತವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಯಾಕೆಂದ್ರೆ ಪ್ರಾರಂಭಿಕ ಹಂತದಲ್ಲಿ ಬಹಳ ಖುಷಿಯಾಗೇ ಇರ್ತೀರಿ, ಅದಾದ್ಮೇಲೆ ಬರುವ ಸಮಸ್ಯೆಗೆ ಏನಪ್ಪಾ ಪರಿಹಾರನೇ ಸಿಗ್ತಿಲ್ವೇನೋ ಎಂಬಂತ ರೀತಿಯಲ್ಲಿ ಇರ್ತೀರಿ. ಹಾಗೆ ಬರೀ ಹಣೆಯಲ್ಲಿ ಇರಬೇಡಿ, ಗಂಧ ಅಥವಾ ಕುಂಕುಮ ಭಸ್ಮ ಇಂಥದ್ದನ್ನ ಹಣೆಗೆ ಧಾರಣ ಮಾಡ್ಕೊಂಡ್ರೆ ಆ ಹಣೆಯಲ್ಲಿ ಇರ್ತಕ್ಕಂತಹ ಗಂಧ ಕುಂಕುಮ ಭಸ್ಮದಿಂದ ಸಾಕಷ್ಟು ಒಂದಷ್ಟು ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಭಗವಂತನ ಕೃಪೆ ಬೇಕು, ಇಷ್ಟಾರ್ಥ ಸಿದ್ಧಿ ಆಗುವಂತ ಯೋಗ ಫಲ ನಿಮ್ಮದಾಗ್ಬೇಕು. ಆದ್ರೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಬೇಕು.
ದುರ್ಗಾ ದೀಪ ನಮಸ್ಕಾರ ಬೇಕು. ಮನೆಯಲ್ಲಿ ಮಾಡತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನು ಶ್ರದ್ಧಾಭಕ್ತಿಯಾಗಿ ಆಲೋಚನೆ ಮಾಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂತ ಲಕ್ಷಣಗಳಿದೆ. ಆರೋಗ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಆಗಿಂದಾಗಲೇ ಸರಿಪಡಿಸ್ಕೊಳ್ಬೇಕು. ಹೆಣ್ಣು ಮಕ್ಕಳಿಗೆ ಗರ್ಭಕ್ಕೆ ಸಂಬಂಧಪಟ್ಟದ್ದಾಗ್ಲಿ, ಹೊಟ್ಟೆಗೆ ಸಂಬಂಧಪಟ್ಟದ್ದಾಗ್ಲಿ ಒಂದಷ್ಟು ಸಮಸ್ಯೆಗಳಿಂದ ತಾವು ಅನುಭವಿಸಬೇಕಾದಂತಹ ನೋವು ಕಾಣಬಹುದು. ಅದಕ್ಕೋಸ್ಕರನೇ ಆಹಾರ ಪದ್ಧತಿ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದಂತಹ ಒಂದು ತೀರ್ಮಾನಗಳನ್ನ ನಿಲುವು ತಂದುಕೊಳ್ಳೋದು ಬಹಳ ಉತ್ತಮ. ಇನ್ನು ಯಾವ್ದಾದ್ರು ಕಾಗದ ಪತ್ರಕ್ಕೆ ಸಹಿ ಆಗ್ಬೇಕು, ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು, ಹೊಸದಾದಂತಹ ಕೆಲಸಗಳ ಬಗ್ಗೆ, ಹೊಸದಾದಂತಹ ಒಂದು ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು ಅಂದ್ರೆ ಎಷ್ಟು ಕೆಲಸಗಳಿಗೆ ದಾರಿ ಸಿಗುತ್ತೆ. ಇದರಿಂದ ಸಾಕಷ್ಟು ಒಳಿತನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಯುದ್ಧದಲ್ಲಿ ಕೋಪ ಇಟ್ಕೊಂಡು ಏನೋ ಸಾಧನೆ ಮಾಡಬಹುದು ಅನ್ಕೊಂಡ್ರೆ ಖಂಡಿತ ಏನೂ ಸಾಧಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಎಷ್ಟೋ ಜನಕ್ಕೆ ಬೆನ್ನೋವು ಬಹಳಷ್ಟು ಇರುತ್ತೆ. ಹಾಗೆ ಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂತಕ್ಕಂಥ ಚಿಂತನೆ ಇರ್ತೀರಿ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕಾಗಿರ್ತಕ್ಕಂಥ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಸಹಿತ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯ ನಡೀತಕ್ಕಂಥದ್ದು ಬಹಳ ಉತ್ತಮ. ವಯಸ್ಸಾಗಿರ್ತಕ್ಕಂಥ ಹಿರಿಯರು ಓಡಾಡಬೇಕಾದ್ರೆ, ಎಲ್ಲನ ದೂರ ಬಾರ ಹೋಗ್ಬೇಕಾದ್ರೆ, ಏನಾದ್ರು ಆಫೀಸು ಕಚೇರಿಗಳ ಹತ್ರ ಕೆಲಸಕ್ಕೆ ಹೋಗ್ಬೇಕಾದ್ರೂ ಮತ್ತೊಬ್ಬರ ಸಹಾಯದಿಂದ ಮುಂದೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದ್ದು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಕಾಲ. ಯಾವುದೇ ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಒಂದಿಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಏನಾದ್ರು ಒಂದಿಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಂದ್ರೆ ಇಲ್ಲಿ ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಮಾತ್ರ. ಯಾಕಂದ್ರೆ ತಾಳ್ಮೆ ಇಲ್ಲದ ಪಕ್ಷದಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನೋ ಅಭಿವೃದ್ಧಿ ಕಾಣಬೇಕಾಗಿದ್ದ ನೀವು ಅಭಿವೃದ್ಧಿಯನ್ನು ಕಾಣ್ಲಿಕ್ಕೆ ಆಗದಂತ ರೀತಿಯಲ್ಲಿ ಹೋಗ್ಬೇಕಾಗತ್ತೆ. ಇದಕ್ಕೆ ಸಾಧ್ಯವಾದ್ರೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆ ಅಥವಾ ಒಂದಿಷ್ಟು ಸುಗಂಧ ದ್ರವ್ಯ, ಅಂದ್ರೆ ಈ ಸೆಂಟ್ ಅಂತ ಏನು ಹೇಳ್ತೀವಿ, ಸುಗಂಧ ದ್ರವ್ಯವನ್ನು ಒಂದಿಷ್ಟು ನಿಮ್ಮ ಮೈಗೆ ಲೇಪನ ಮಾಡ್ಕೊಳ್ತಕ್ಕಂಥದ್ದು. ನಿಮ್ಮ ಮೇಲೆ ಆ ಸುಗಂಧ ದ್ರವ್ಯ ಇದ್ರೆ ಒಂದು ಆಕರ್ಷಣೆಗೆ ದಾರಿ ಆಗತ್ತೆ. ಇರ್ತಕ್ಕಂಥ ದೋಷ ದೂರ ಆಗತ್ತೆ. ಮನಸ್ಸಿಗೆ ಇರ್ತಕ್ಕಂಥ ನೆಮ್ಮದಿಯನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬಹುದಾಗತ್ತೆ. ಗ್ರಹ ನಕ್ಷತ್ರಚಾರ ಪ್ರಕಾರ ಶನಿ ಇರ್ತಕ್ಕಂಥದ್ದು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಆಗಿಂದಾಗ್ಲೇ ಎದುರಾಗ್ತಾನೆ ಇರುತ್ತೆ. ಕೆಲಸ ಕಾರ್ಯ ಮಾಡಬೇಕಾದ್ರೂ ತುಂಬಾ ತಾಳ್ಮೆ ವಹಿಸಬೇಕು, ಸಮಾಧಾನ ಇರಬೇಕು, ಅಲ್ಲಿ ರೌದ್ರತನ ಆಗಬಾರ್ದು. ಹಾಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ, ಶಕ್ತಿ ದೇವತೆಯನ್ನ ತಾವು ಪ್ರಾರ್ಥನೆ ಮಾಡಬೇಕು. ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀನ್ ಔಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ಗೌರಿಯನ್ನು ಅಥವಾ ದುರ್ಗೆಯನ್ನು ಓಂ ದುಂ ದುರ್ಗಾಯೇ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ತಾವು ಪಠನೆ ಮಾಡೋದ್ರಿಂದ ಒಂದಷ್ಟು ಮಟ್ಟಿಗೆ ಶಾಂತಿ ಸಮಾಧಾನವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಗಳಾಗ್ಲಿ ಅಥವಾ ಎದೆ ಭಾಗ ಆಗ್ಲಿ ಅಥವಾ ನಿಮ್ಮ ಎಡಗಡೆ ಮೊಣಕಾಲಾಗ್ಲಿ ನೋವು ಬರ್ತಕ್ಕಂಥದ್ದು ಅಥವಾ ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂಥದ್ದು ಇರುತ್ತೆ. ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳಿರುತ್ತೆ. ಕೆಲವಷ್ಟು ಕೆಲಸಕ್ಕೆ ಬಾರದಂತಹ ವಿಚಾರಗಳು ತಲೆ ತುಂಬ ತುಂಬಿಕೊಂಡು ಅದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಹೇಗೆ ಅದನ್ನ ರೆಡಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಅರಿವಿಲ್ಲದಂತ ರೀತಿಯಲ್ಲಿ ಆಗ್ಬಿಡುತ್ತೆ. ಹಾಗೆ ಪ್ರಯಾಣ ಕಾಲದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳೆಲ್ಲವೂ ಗೊತ್ತಿದ್ರು ನೀವು ಅದೇ ಮಾರ್ಗದಲ್ಲಿ ಪ್ರಯಾಣ ಬೆಳೆಸಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಹಾಗಾಗಿ ಬಹಳ ಎಚ್ಚರಿಕೆ ವಹಿಸಬೇಕು. ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಆ ಮಾತಿಗೆ ಒಂದು ಲಗಾಮ ಹಾಕುವಂಥದ್ದು ಬಹಳ ಉತ್ತಮ. ದುಡುಕಿದ್ದ ನೀವು ಮಾತಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕಷ್ಟದ ಕ್ಷಣಗಳನ್ನ ನೀವು ಹೇಳ್ಕೊಂಡ್ರೆ ಅದನ್ನು ಕೇಳಿಸ್ಕೊಳ್ಳೋ ತನಕ ಮಾತ್ರ ಅವರು ಆನಂದವಾಗಿ ಕೇಳಿಸ್ತಾರೆ. ಅದಾದ ನಂತರ ನಿಮ್ಮ ಬಗ್ಗೆನೇ ಬೇರೆ ತರ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದಷ್ಟು ಹುಷಾರಾಗಿರಿ. ಯಾರೊಬ್ಬರೊಂದಿಗೆ ಏನ್ ವ್ಯವಹಾರವೂ ಮಾತಾಡೋದು ಬೇಡ. ನಿಮಗೆ ಭಗವಂತ ಕೊಟ್ಟದ್ದನ್ನ, ನಿಮಗೆ ಸರಿ ಅನ್ಸದನ್ನ, ನಿಮಗೆ ಸಮಾಧಾನ ರೀತಿಯಲ್ಲಿ ಹೇಗಿರ್ಬೇಕು ಅಂತಕ್ಕಂಥದ್ರ ಅರಿವಿದೆಯಲ್ಲ, ಅದೇ ಪ್ರಕಾರ ಇರ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದ್ರೆ ಒಂದಷ್ಟು ಉದ್ದಿನ ಬೇಳೆ, ಒಂದಷ್ಟು ಬೆಲ್ಲ, ಉದ್ದು ಮತ್ತೆ ಬೆಲ್ಲ, ಈ ಬೆಲ್ಲ ಮತ್ತು ಉದ್ದಿನ ಬೇಳೆಯನ್ನ ಮನೇಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಆಲಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ. ವ್ಯವಹಾರಗಳನ್ನ ಏನೇ ಮಾಡ್ಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಮಾಡಿ. ಎಲ್ಲವೂ ಕಣ್ಣೆದುರುಗ ಸಾಮ್ರಾಜ್ಯ ಕಾಣುತ್ತೆ, ಆದ್ರೆ ಅದರಿಂದ ಮುಂದಾಗುವಂತಹದ್ರ ಬಗ್ಗೆ ಆಲೋಚನೆ ಇಲ್ಲದಂತ ರೀತಿ ಆಗುತ್ತೆ. ಆದ್ರೆ ಪ್ರತಿ ಕ್ಷಣದಲ್ಲೂ ಒಂದಲ್ಲ ಒಂಥರ ಸಮಸ್ಯೆಗಳು ಹೊತ್ತಿರಬೇಕಾದಂತ ಪರಿಸ್ಥಿತಿ ನಿಮ್ಮದಾದ್ರಿಂದ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರವನ್ನ ಮಾಡೋದು ಅಥವಾ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನ ಸಲ್ಲಿಸುವಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಕ್ಕೊಂದು ಸರಿಯಾದ ಮಾರ್ಗವನ್ನು ಹುಡುಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕ್ಬೇಕಾಗತ್ತೆ ಅಥವಾ ಕೆಲವಷ್ಟು ವಿಚಾರಗಳ ಕಡೆ ಗಮನ ಕೊಡಬೇಕಾಗತ್ತೆ. ಕೆಲವಷ್ಟು ಬೇಡವಾದಂತಹ ವಿಚಾರಗಳನ್ನ ತಲೆಗೆ ಹಾಕೊಂಡು ನೋವು ಕೊಡುವಂತ ಪರಿಸ್ಥಿತಿಯು ಎದುರಾಗ್ಬಿಡುತ್ತೆ. ಆದ್ರೆ ಕಷ್ಟಪಟ್ಟಿರ್ತಕ್ಕಂಥದ್ದು, ಕಷ್ಟಪಡುವಂತ ರೀತಿ ಇರ್ತಕ್ಕಂಥದ್ದು ಅಥವಾ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹೋರಾಟದಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಭವಿಷ್ಯದಲ್ಲಿದೆ. ಏನ್ ಮಾಡ್ಬೇಕು, ಏನ್ ಬಿಡ್ಬೇಕು, ಯಾವ ರೂಟ್ ಅನ್ನೋದು ಸರಿ ಹೋಗುತ್ತೆ ಅಥವಾ ಏನ್ ಸರಿಪಡಿಸ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ಯಾವ ಪ್ರಯತ್ನದಿಂದ, ಯಾವ ಜಪತಗಳಿಂದ ಅಥವಾ ಯಾವ ಅನುಷ್ಠಾನದಿಂದ ನಾವೊಂದಷ್ಟು ಬದಲಾವಣೆ ತಂದುಕೊಳ್ಬಹುದು ಎಂಬತಕ್ಕಂಥದ್ರ ಪರಿಯನ್ನ ಯೋಚನೆ ಮಾಡೋದ್ರಲ್ಲೇ ಸಮಯ ಮುಂದೆ ಹೋಗ್ತಾ ಇದೆ. ಏನನ್ನೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ನಿಮ್ಮ ತೀರ್ಮಾನ ಎಂಬತಕ್ಕಂಥದ್ದನ್ನ ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಹಾಗೆ ವೃತ್ತಿಯಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬೇಕು. ಏನೇ ಶಾಂತಿ ಸಮಾಧಾನವಾಗಿರ್ಬೇಕಾದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ರೌದ್ರ ಆಗುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವುದೇ ಜಗಳ, ಕದನ, ಎಂಥದ್ದೇ ಸಮಸ್ಯೆ ಅಂತ ಬಂದ್ರು ಅದನ್ನ ಎಲ್ಲಿ ಬೇಕೋ ಅಲ್ಲೇ ಹೇಗ್ ಬೇಕೋ ಹಾಗೆ ಹ್ಯಾಂಡಲ್ ಮಾಡಿ ದೂರ ಮಾಡ್ಬೇಕು ಬಿಟ್ರೆ ಅದನ್ನ ಮನೆ ಬಾಗಿಲು ತರಬಾರದು. ಸಾಕಷ್ಟು ಜನ ನಿಂದನೆ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ, ಒಂದಲ್ಲ ಒಂದು ಕಡೆ ಜಗಳ ಗಲಾಟೆ ಎದುರಾಗುವಂಥದ್ದು. ನೀವು ಸುಮ್ಮನೆ ನಿಮ್ಮಷ್ಟಕ್ಕೆ ನೀವಿದ್ರು ಸಹಿತ ಯಾರಾದ್ರೂ ಒಬ್ರು ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ. ಜೋಪಾನವಾಗಿರಿ, ಎಚ್ಚರಿಕೆಯಿಂದಿರಿ. ಏನೇ ಮಾಡ್ಬೇಕಾದ್ರೂ ತಾಳ್ಮೆಯಿಂದ ಮುಂದೆ ನಡೀರಿ.
ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಆಲೋಚನೆ ಮಾಡುವಂತ ರೀತಿ, ಮಾಡುವಂತಹ ಕೆಲಸ ಕಾರ್ಯಗಳು, ವ್ಯವಹಾರಗಳಲ್ಲಾಗುವಂತಹ ತೊಂದರೆಗಳು ಇದೆಲ್ಲವೂ ಸಾಕಷ್ಟು ಮುಂದಾಗುತ್ತೆ. ನಮ್ಮ ಆರೋಗ್ಯದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಆರ್ಥಿಕ ಸಂಕಷ್ಟಗಳಾಗ್ಲಿ ಸ್ವಲ್ಪ ಕಾಣಿಸ್ಕೊಳ್ಬಹುದು. ಬೆಲೆ ಬಾಳುವಂತಹ ವಸ್ತುಗಳ ಕಡೆನೂ ಅಷ್ಟೇ ಜವಾಬ್ದಾರಿ ಬೇಕು. ಯಾವ್ದು ಬೇಡ ಅನ್ಕೊಂಡಿದ್ದೀರೋ ಅದೇ ಮನೆ ಬಾಗ್ಲಿಗೆ ಬರುತ್ತೆ. ಯಾರು ಸರಿ ಇಲ್ದಿರ್ತ ವ್ಯಕ್ತಿಗಳಿರ್ತಾರೋ ಅವ್ರ ಜೊತೆ ಸ್ನೇಹ ಬೆಳೆಸಬೇಕಾಗತ್ತೆ. ಹಾಗೆ ಇನ್ನೇನೋ ಮಾಡ್ಲಿಕ್ಕೆ ಹೋಗಿ ಮತ್ತೊಂದರ ಸಮಸ್ಯೆ ಎದುರಾಗುವಂತ ಲಕ್ಷಣಗಳು ಎದುರಾಗ್ತಿರುತ್ತೆ. ಆದಷ್ಟು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ. ಶನಿ ಮತ್ತೆ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಇದರಿಂದ ಸಮಸ್ಯೆ ಎಂಬತಕ್ಕಂಥದ್ದು ಆಗ್ತಾ ಇದೆ. ಆದ್ರೆ ನಿಮ್ಮ ವ್ಯವಹಾರಗಳಲ್ಲಿ ಒಂದು ಬದಲಾವಣೆ ಬೇಕು. ಆ ಬದಲಾವಣೆ ಹೇಗಿರುತ್ತೆ? ನೀವು ಮಾಡುವಂತ ಅನುಷ್ಠಾನಗಳಿಂದಲೇ ಸಿಗುತ್ತೆ. ಅದಕ್ಕಾಗಿ ಒಂದೆರಡು ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆಲೋಚನೆ ಎಷ್ಟೇ ತಾಳ್ಮೆ ಇದ್ದು, ಎಷ್ಟೇ ನೆಲಕಚ್ಚುವಂತ ಮನಸ್ಥಿತಿ ಇದ್ರೂ ಒಂದಲ್ಲ ಒಂದ್ ಕಡೆ ಅಸಮಾಧಾನದ ಒಂದು ಹೊಗೆ ತುಂಬಾ ಇರುತ್ತೆ. ಅಸಮಾಧಾನ ಎಂಬತಕ್ಕಂಥದ್ದಿದೆ, ಜೊತೆಲಿರ್ತಕ್ಕಂಥ ನಿಷ್ಠುರ ಮಾಡ್ತಕ್ಕಂಥದ್ದಿದೆ, ನೀವು ಮಾಡುವಂತ ಕೆಲಸಕ್ಕೆ ಅಡ್ಡಿ ಆತಂಕ ತರ್ತಕ್ಕಂಥದ್ದಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನೆಲ್ಲ ಮಾಡಿದ್ರು ಅದು ಕೊನೆಗೆ ಏನೋ ಒಂದು ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಹಾಗೆ ಬೇಕು ಬೇಡ ಎಂಬತಕ್ಕಂಥ ಆಲೋಚನೆ ಮಾಡ್ಲಿಕ್ಕಾಗಲ್ಲ, ಸರಿಯಾದ ಸನ್ಮಾರ್ಗದಲ್ಲಿ ನಡಿಲಿಕ್ಕಾಗಲ್ಲ. ಮನಸ್ಸಲ್ಲಿ ಒಂಥರ ದ್ವಂದ್ವ ನಿಲುವು ತುಂಬಿಕೊಂಡಿರುತ್ತೆ. ಅದಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗದಂತ ರೀತಿಯಲ್ಲಿ ಆಗ್ತಾ ಇರುತ್ತೆ. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯೊಂದಿಗೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ.